ಇದು 2ನೇ ತರಗತಿ, ಇದು 3ನೇ 4ನೇ 5ನೇ 6ನೇ 7ನೇ ಅಥವಾ ಉಳಿದವರು ಬರ್ತಾರೆ. ಕೆಲವರು ಮಠದ ಹೊತ್ತಿಗೆ ಬರ್ತಾರೆ, ಕೆಲವರು ಅವರ ಹೊತ್ತಿಗೆ ಬರ್ತಾರೆ. ಗುರುವಿಗೆ ಮುಳ್ಳಾಮು ತಾಗುವ ತನಕ ದೊರೆಯದನ್ನ ಮುಗುತ್ತಿ ಗುರುವಿಗೆ ಮುಳ್ಳಾಮು ಗುರುವಿಗೆ ಮುಳ್ಳಾಮು ಗುರುವಿಗೆ ಮುಳ್ಳಾಮು ಕಾದುವ ತನಕ ಹಾಗಲ್ಲ ಮಹಾರಾಜ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಮುಕ್ಕುತಿ ಮುಕ್ಕುತಿ 3 ಹೊತ್ತು ಮುಕ್ಕುತಿ. ಮೂಗುತಿ ಮೂಗುತಿ ಅಲ್ಲ ಮುಕುತಿ. ಮುಕ್ಕುತಿ. ನಮಸ್ಕಾರ. ನಮಸ್ಕಾರ. ಗುರುಗಳಿಗೆ ಈ ರೀತಿಯ ನಮಸ್ಕಾರ. ನಮಸ್ಕಾರ. ನಿನ್ನ ಅಪ್ಪನಿಗೂ ಹಾಗೆ ಅಪ್ಪ ನಮಸ್ಕಾರ ಅಂತ ಹೇಳ್ತಾರೆ. ಗುರುಗಳೇ, ನೀವು ಏನು ಹೇಳಿದ್ದೀರಿ? ನನ್ನ ಅಪ್ಪನು ಕೂಡ ಮನೆಯಲ್ಲಿ ಹೇಳಿದ್ದಾರೆ, ಮಕ್ಕಳಿಗೆ ಪ್ರಾಯಕ್ಕೆ ಬಂದ ಮೇಲೆ ಮಕ್ಕಳನ್ನು ನಾವು ಮಿತ್ರರ ರೀತಿಯಲ್ಲಿ ನೋಡ್ಬೇಕು ಎಂಬ ಹಾಗೆ. ಹಾಗಾದ್ರೆ ಗುರುಗಳು ನಮಗೆ ಮಿತ್ರರಲ್ಲವೇ? ಗುರುಗಳು ಮಿತ್ರರಾದ ಮೇಲೆ ನಮಸ್ಕಾರ. ಬೇಡದನ್ನೆಲ್ಲ ಬೇಗ ಕಲಿತೆ ಅಲ್ವಾ? ಒಂದು ಅಕ್ಷರ ಕಲಿತಿದ್ದೇನೆ ನಿನ್ನ ಮಗನಿಗೆ. ಯಾವಾಗ ಕಲಿತ ಯಾವಾಗ ನೀವು? ದಿನ ಉಂಟಲ್ಲ? ದಿನ ಉಂಟು. ಇನ್ನು ಓಡಿಸಿಕೊಂಡು ಯಾವ ವಾದಕ್ಕೆ 5 ಕಾಲಿನ ಮಂಚಕ್ಕೆ ಎರಗಿದೆ. ಕುಣಿತ ಹಾರುತ್ತಿದೆ ಹಾರುತ್ತಿದೆ ನನ್ನ ಬಾವುಟ, ಹಾರುತ್ತಿದೆ ಹಾರುತ್ತಿದೆ ನನ್ನ ಬಾವುಟ, ಹಾರುತ್ತಿದೆ ಹಾರುತ್ತಿದೆ ನನ್ನ ಬಾವುಟ. ಮಠ ಮಠ ಇದು ನನ್ನ ಮಠ, ಮಠ ಮಠ ನನ್ನ ಮಠ. ಇದು ಗುರುಗಳೇ. ಸ್ಕ್ರೂ ಬ್ರಹ್ಮ, ಸ್ಕ್ರೂ ವಿಷ್ಣು, ಸ್ಕ್ರೂವೇ ಮಹಿಷಾಸುರ. ಸ್ಕ್ರೂ ಬ್ರಹ್ಮ, ಸ್ಕ್ರೂ ವಿಷ್ಣು, ಸ್ಕ್ರೂವೇ ಮಹಿಷಾಸುರ. ಬ್ರಹ್ಮ, ಗುರು ವಿಷ್ಣು, ವಿಷ್ಣು, ಗುರುದೇವ ಮಹೇಶ್ವರ. ಅಪ್ಪ ಅಡಿಗೆ ಹಾಗೆಲ್ಲ ಅದನ್ನು ಹಾಕಿದವ ನಮ್ಮ ಒಂದು ಗುರುಮಠ. ಗುರುದೇವ ವಂದಿಸ್ತಾ ಇದ್ದೇನೆ. ಹೇಳು ಹೇಳು. ಒಂದು ಗಂಭೀರದಲ್ಲಿ ಇದು ಗುರುಗಳೇ. ಎಂತ ಗೋಳಿ ಈತ ಯಾರು? ಈತ ನಾರುವುದು ನೀನು. ಈತನ ಯಾರು? ಯಾರು ಈತ? ಯಾರು? ಮಹಾರಾಜನ ಮಗ. ಮೊರಜಿನ ಮಗನೇ. ಮಹಾರಾಜನ ಮಗ. ಮಹಾರಾಜನ ಮಗ. ಹೌದು. ಯಾರು ಮಹಾರಾಜರು? ಹಿರಣ್ಯಕಶ್ಯಪ ಮಹಾಪ್ರಭು. ಓಹೋ, ಅರಣ್ಯಕಶಿಪು. ಅರಣ್ಯಕಶ್ಯಪ ಅಲ್ಲ, ಓದ್ತಿಗದು. ಹಿರಣ್ಯಕಶ್ಯಪ ಮಹಾರಾಜನ ಮಗ. ಮಹಾರಾಜನ ಮಗ. ಗುರುಗಳೇ, ಈತ ಏತಕ್ಕೆ ಬಂದಿರ್ಪ? ನೀನು ಏತಕ್ಕೆ ಬಂದಿರ್ತಿ? ನಾಳೆ ವಿದ್ಯೆಯನ್ನು ಮುಂಗಿಸಲು ಅವ ಕಲೀಲಿಕ್ಕೆ ಬರ್ತಾನೆ, ನೀನು ಪುಂಜಿಸುವುದಲ್ವ? ಹೇಗೆ ಗುರುಗಳೇ ಕಲ್ತಾನ? ನಿನ್ನಾಗೆ ಕಲೀಲಿಕ್ಕಿಲ್ಲ, ನಿನ್ನ ಕಲೀಲಿಕ್ಕೆ ಕ್ರಮವಿದೆ. ಹೆಸರು ಗೊತ್ತುಂಟ ನಿನಗೆ? ಇವತ್ತು ಗುರುಗಳೇ ಪ್ರಹ್ಲಾದ. ಪುರೇಲ್ದ. ಪುರೇಲ್ದಲ್ಲ, ಪ್ರಹ್ಲಾದ. ಕೈ ಎತ್ತು ಮರೆ.
ನಿಮ್ಮ ನಿಮ್ಮ ಸ್ಥಳದಲ್ಲಿ ಕುಳಿತುಕೊಳ್ಳಿ. ನಮ್ಮ ಸ್ಥಳ ಇದೇ ನಮ್ಮ ಧರ್ಮ. ನಾಯಿ ಎಲ್ಲಿ ಕೂತ್ಕೊಳ್ಳಿ? ನಾಯಿ ಬೂದಿ ಹೊಂಡದಲ್ಲಿ ಕೂತ್ಕೊಳ್ಳಿ. ಹಾಗೆ ಕೂತಿದ್ದೀನಿ. ತಿರುಗಿ ಕೂತ್ಕೊಳ್ಳೋದು ನಾಯಿ, ಅದೇ ಬುದ್ಧಿ ನಿನ್ನ. ನಾನು ಮಾಡಿದ ಹಾಗೆ ಮಾಡ್ತೇನೆ. ಕಲಿಯುವುದಲ್ಲ ಗುರುಗಳೇ. ಹಾಗೆ ಮೊದಲಾಗಿ ಮೊದಲಾಗಿ ಮಹಾಗಣಪತಿಯ ಸ್ತುತಿ. ನೋಡುವ ನೀನು ಹೇಳು. ನೋಡಿದ್ರೆ ನಿಮಗೆ ಏನು ನೀವು ನನಗೆ ನಿನ್ನೆ ಗಣಪತಿಯ ಸ್ತುತಿಯನ್ನು ಹೇಳಿಕೊಟ್ಟಿರಲ್ಲ. ಹೇಳಿಕೊಟ್ಟದ್ದಲ್ಲ ಮಹಾ, ಅದೇ ಹೇಳಿಕೊಟ್ಟಿರಲ್ಲ. ನಾನು ಅದನ್ನು ಮನನ ಮಾಡುತ್ತಾ ಮನೆಗೆ ಹೋದೆನು. ಹೋಗುವಾಗ ನನ್ನ ಅಜ್ಜಿ ಹೇಳಿದರು, ಮಗಳೇ, ಗುರುಮಠಕ್ಕೆ ಹೋದಂತ ನೀನು ಬಹಳ ಸಣ್ಣಗಾಗಿದ್ದೆ, ಗಂಜಿಯನ್ನು ಗುಂಜಿಸು ಎನ್ನುವ ಹಾಗೆ. ನಿನ್ನ ಅಜ್ಜಿ ಕೂಡ ಅದೇ ರೀತಿ ಮಾತಾಡುದು. ನಮ್ಮ ಸಂಸಾರವೇ ಸಂಸ್ಕೃತ. ಹೌದು, ಗುಂಜಿಸು ಎನ್ನುವ ಹಾಗೆ ಹೇಳಿದರು. ನಾನು ಗಂಜಿಯನ್ನು ಗುಂಜಿಸಿದೆನು. ಗುಂಜಿಸಿದಂತಹ ವೇಳೆಯಲ್ಲಿ ನೀವು ಕಲಿಸಿದಂತಹ ಆ ಶ್ಲೋಕ ಯಾವುದುಂಟು ಅದು ಅಡಿಗೆ ಬಿತ್ತು, ಗಂಜಿ ಮೇಲೆ ಬಿತ್ತು. ಗುರುಗಳೇ, ವಿಷಯ ಮರೆತು ಹೋಯಿತು. ನಾಳೆ ಬೆಳಿಗ್ಗೆ ಬಂದಿದ್ದ ಗುರುಗಳೇ, ನನಗೆ ಗಣಪತಿಯ ಕುಸ್ತಿ ಬರ್ತದೆ. ಗಜಮುಖನೇ ಗಣಪತಿಯೇ, ನಿನಗೆ ವಂದನೆ. ಬಾಕಿ ಉಳಿದ 4 ಆಣೆ ನಾಳೆ ಕೊಡುವೇನೆ. ಎಂತ ಮಾಡಿ ನಿಮ್ಮ ಎಂತ ಗುರುಗಳು ಈ ಹೆಕ್ಕ ತಿಮ್ಮೂರಿಲ್ಲ ಗುರುಮಠವಾ ಅಯ್ಯೋ, ಅವ ಭಯಂಕರ ಗಂಭೀರ ಆಗಿದ್ದಾರೆ. ನಿನ್ನ ಜೀವನದಲ್ಲಿ ನಾಳೆ ನಾಳೆ ಅಂತೇಳಿ ಒಂದು ಊಟ ಕೊಡ್ತೇನೆ ಅಂತ ನೀವು ಹೇಳಿ ಕೊಟ್ಟಿದ್ದೀರ ನನಗೆ. ಅವ ತಯಾರಾಗಿದ್ದಾನೆ, ಅವ ಭಯಂಕರ ತಯಾರಾಗಿದ್ದಾನೆ. ನಿಮ್ಮ ಟಿಶ್ಯೂ ಹೌದು, ಹೇಳಿ ಕೊಟ್ಟಿದ್ದಾರೆ ಮರೆ. ಹೇಳಿ ನಮಗೆ ಒಟ್ಟಿಗೆ ಕೊಟ್ಟದ್ದು. ನೀನೆಂತ ಅವರಿಗೆ ಹೊಡಿಲಿಕ್ಕೆ ಹೋಗುದ? ಎಂತ ಮಾರ, ಗುರು ಅಂತ ಹೇಳಿದ್ರೆ ಎಂತದು? ಗುರು ಅಂತ ಹೇಳಿದ್ರೆ ಎಂತ ನಾಯ? ಹೇಳಿಲ್ಲ, ನಾನು ನಾಯಿಯ ಗಜಾನನಂ ಭೂತ ಗಣಾದಿ ಸೇವಿತಂ. ಗಜಾನನಂ ಅಂಬುತ ಗಣ ಸೇವಿತಂ. ತಗಣಲ್ಲ, ಋಷಿ ಸೇವಿತಂ. ಭೂತ ಗಣಾದಿ ಸೇವಿತಂ. ಪವಿತ್ರ ಜಂಬೋ ಪರಸಾರ ಭಕ್ಷಿತಂ. ಕಾಪಿ ಪಿತ್ತ ಜಂಬೋ ಯಾರು ಹೇಳಿದ್ರು ಕಾಪಿ ಪಿತ್ತ ಅಂತ? ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ. ಸ್ವಾರ್ಥಂ ಶೋಕ ವಿನಾಶ ಕಾರಣಂ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಇಲ್ಲಿ ಯಾರು ನಿನ್ನ ಮಾಮಿ? ಅವನಿಗೆ ಹೋದಲ್ಲಿ ಎಲ್ಲ ಅದು ಭಕ್ತಿಯಿಂದ ಎಂತದ್ದು? ಭಕ್ತಿ ಬೇಡ, ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಿನಗೆ ಹೋದಲ್ಲೆಲ್ಲ ಮಾಮಿಯ ಮಾಡೆ. ನಿನ್ನ ಜೀವನದಲ್ಲಿ ಮಾಮಿಗಳನ್ನು ಸಂಪಾದನೆ ಮಾಡ್ತೇನೆ. ನಿನಗೆ ಸಿಗುದಿಲ್ಲ ಅಂತ ಇಲ್ಲಿ ನೀವು ಜಗಳ ಮಾಡಬೇಕು, ಕಲಿಲಿಕ್ಕೆ ಮಾರೆ. ಯಾವಾಗ ಕಲಿಲಿಕ್ಕೆ ಯಾವಾಗ? ದಿನಾಂತಲ ಹೀಗಾಗಿ ಅಕ್ಷರಾಭ್ಯಾಸ. ವೈದ್ಯ ತಣ್ಣೀರ ವೈದ್ಯ ಎಲ್ಲಿ ಹಾಕಲಿ ನನ್ನ ತಲೆಗೆ ಗುರುಗಳ ಹೊಯ್ಗೆ ಆಯ್ತು, ಬೇರೆ ಇದು ಬೇಕಾ? ಬೇರೆ ಬೇಕು, ಕಲ್ಲು ಬೇಕಲ್ಲ. ಯಾಕೆ? ಇನ್ನ ಗೋರಿ ಕಟ್ಲಿಕ್ಕೆ ಇಲ್ಲೀಗ ಹೀಗೆ ಮೇಲೆ ಬರೆಯುವ ಕ್ರಮ.